was like they were doing integration and all that was going on. And therefore, we had signed for a date, right? Well, that's, for example, second of the date. assignment check. Okay, to start the contract, but then they had started working before second itself. Okay, na? But according to the contract, second was the day which they were supposed to start. ಹೇಳ್ತೀನಿ ಅವ್ರು ಫಾಲೋ ಹೆಸರು ಟೈಪ್ ಮಾಡ್ತೀನಿ. ಸರ್ ನಾನು ಅಸೈನ್ಮೆಂಟ್ ಪ್ರೋಗ್ರಾಮ್ಸ್ ಮುಗಿಸಿದ್ದೀನಿ ಮತ್ತೆ ಆಮೇಲೆ ಆಮ್ ಸ್ಕ್ರಿಪ್ಟ್ ನೀವು ಎಕ್ಸಾಂಪಲ್ಸ್ ಕೊಟ್ಟಿದ್ರಲ್ಲ ಅದನ್ನು ಮುಗಿಸಿದ್ದೀನಿ. ಆಮೇಲೆ ನೀವು ವಿಡಿಯೋಸ್ ಹೇಳಿದ್ರಲ್ಲ ಅದೇ ವಾಟ್ಸಪ್ ವಿಡಿಯೋಸ್ನ ನೋಡ್ತಾ ಇದ್ದೀನಿ ಸರ್. ಓಕೆ ಹರ್ಷ್. ಸರ್ ನಾನು ಇನ್ನೂ ಮುಗಿಸೋದಿದೆ, ಸ್ಟಾರ್ಟ್ ಅಂತೂ ಮಾಡಿದ್ದೀನಿ. ಸರ್ ಎಲ್ಲಿವರೆಗೂ ಆಗಿದೆ ಅಂತ ಅಪ್ಡೇಟ್ ಕೊಡ್ಬೇಕು. ಇಫೆಲ್ಸ್ ಆಯ್ತಾ, ಲೂಪ್ಸ್ ಆಯ್ತಾ, ರೇಸ್ ಆಯ್ತಾ? ಸರ್ ಲೂಪ್ಸ್ ಇನ್ನೂ ಬಂದಿಲ್ಲ, ನಾನು ಇನ್ನೂ ಇಫೆಲ್ಸ್ ಎಲ್ಲ ಇದ್ದೀನಿ, ಇಫೆಲ್ಸ್ ಅಲ್ಲೂ ಪೆಂಡಿಂಗ್ ಇದೆ ನಾನು. He is not our client, no, is there asking to get the information from there. ಸರ್ ಸಿ ಪ್ರೋಗ್ರಾಮ್ಸ್ ಗಳು ಮಾಡ್ತಿರೋದು ಲೂಪ್ ವರ್ಗು ಮುಗಿದ್ರೆ ಅರೆ ಒಂದ್ ಮಾಡ್ಬೇಕು ಸರ್. ನೆನ್ನೆ ಲೂಪ್ ಮುಗಿಸ್ಕೊಂಡೆ, ಅರೆ ಒಂದ್ ಬಾಕಿ ಇದೆ ಸರ್. ಕಾವ್ಯ. ಸರ್ ನಾನು ಲಾಸ್ಟ್ ವೀಕ್ ಸೆಷನ್ಸ್ ನೋಡ್ಬೇಕು. ಓಕೆ ಕೃಷ್ಣ. ಹಲೋ ಹೇಳಿ ಬೈ. ಹಲೋ ಸರ್ ಕೇಳಿಸ್ತಾ ಇದೆ, ಹೇಳಿ. ಅಸೈನ್ಮೆಂಟ್ ಪ್ರೋಗ್ರಾಮ್ ಸ್ವಲ್ಪ ಪೆಂಡಿಂಗ್ ಇದೆ ಬೈ. ಆಫೀಸ್ ಕೆಲಸ ಬಿಸಿ ಇದ್ದೀನಿ. ಓಕೆ. ಮತ್ತೆ ನೆನ್ನೆ ಸೆಷನ್ ನೋಡ್ಬೇಕು ನಾನು. ಸ್ಯಾಟರ್ಡೆ ಸಂಡೇ. ಹಲೋ ಸ್ಯಾಟರ್ಡೆ ಸಂಡೇ ಏನಾಯ್ತು? ಹಲೋ ಪ್ರೀತಿ. ಸರ್ ನಂದು ಲೂಪಿಂಗ್ ಸ್ಟೇಟ್ಮೆಂಟ್ ಅಂತ ಅಸೈನ್ಮೆಂಟ್ ಎಲ್ಲ ಮುಗಿದಿದೆ, ಅರೇ ಸ್ಟಾರ್ಟ್ ಮಾಡಬೇಕು. ಬಟ್ ಲೂಪಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಕ್ವಶನ್ ಡೌಟ್ ಇದೆ. ಅದನ್ನ ಈಗಲೇ ಮುಗಿಸೋಣ. ಒಂದಷ್ಟು ಕೇಳ್ತೀನಿ ಅದು ಒಂದೇ ನಿಮಿಷ. ಸೊ ನಮ್ಮಲ್ಲಿ ಲೂಪಿಂಗ್ ಅಲ್ಲಿ ಒಂದು ಡೌಟ್ ಇದೆಯಾ? ಡನ್. ಓಕೆ, ವಿಲ್ ಡೂ ದಟ್. ಸೊ ಯುವರಾಜ್. ಲಾಸ್ಟ್ ವೀಕ್ ಆಫೀಸಲ್ಲಿ ಬಿಸಿ ಆಗಿದೆ, ಹಂಗಾಗಿ ಮಾಡಿದ್ವಿ. ಫಸ್ಟ್ 5 ಇದು ಕಂಪ್ಲೀಟ್ ಮಾಡಿ. ಅಲ್ಲ, ವಿಡಿಯೋಸ್ ಎಲ್ಲ ಮುಗಿತಾ? ಹಾ, ವಿಡಿಯೋಸ್ ಮುಗಿ. ಆನ್ ಎ ಡೈಲಿ ಬೇಸಿಸ್ ಅಟ್ಲೀಸ್ಟ್ ವಿಡಿಯೋ ನೋಡಕ್ ಚಾನ್ಸ್ ಸಿಗ್ತಾ ಇದೆಯಾ? ಹಾ, ವಿಡಿಯೋ ನೋಡೋಕೆ ಚಾನ್ಸ್ ಇತ್ತು. ಓಕೆ, ಡನ್. ಸೊ ದೆನ್ ಕಮ್ಸ್ ಕಾರ್ತಿಕ್. ಕಾರ್ತಿಕ್, ಏನೇನ್ ಮಾಡಿದ್ದೀರಾ? ಯಾವ್ಯಾವ ವಿಡಿಯೋ ಮುಗೀತು? ಅಸೈನ್ಮೆಂಟ್ಸ್ ಏನಾದ್ರು ಮಾಡಿದ್ರಾ? ಯಾವ್ದಾದ್ರು ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ? ಸರ್ ಅದು ಫಸ್ಟ್ 13th ಟೈಮ್ ಅಲ್ಲಿ ಕೊಟ್ಟದ ಅಸೈನ್ಮೆಂಟ್ಸ್ ಗಳು ಮುಗಿಸಿದೆ ಸರ್. ಅದು ಇನ್ನು ರೆಸ್ಟ್ ನಾನು ಮಾಡ್ತಾ ಇದ್ದೀನಿ ಸರ್. ಅದು ವಿಡಿಯೋಸ್ ಎಲ್ಲ ನೋಡಕ್ ಚಾನ್ಸ್ ಸಿಗ್ತಾ ಇದೆ ಎಲ್ಲಾರ್ಗು? ಹ್ಞೂ ಸರ್. ಓಕೆ, ಡನ್. ಸೊ ಈಗ ಪ್ರೀತಿಗೆ ಡೌಟ್ ಇದೆ. ಪ್ರೀತಿ, ಸ್ಕ್ರೀನ್ ಶೇರ್ ಮಾಡ್ತೀರಾ? ಶೇರ್ ಮಾಡ್ತೀರಾ? ಓಕೆ, ಸ್ಕ್ರೀನ್ ಶೇರ್ ಮಾಡ್ತೀನಿ ಅಂದ್ರೆ ನಾನು ಸ್ಟಾಪ್ ಮಾಡ್ತೀನಿ, ನೀವು ಸ್ಕ್ರೀನ್ ಶೇರ್ ಮಾಡಿ. ಹೇಳಿ ಪ್ರೀತಿ. ಸರ್ ಈ ಕ್ವಶನ್ ಅಲ್ಲಿ ನಾವು ಸಮ್ ಮಾಡಿರ್ತೀವಿ, ಬಟ್ ಅಲ್ಲಿ 2 ಡಿಜಿಟ್ಸ್ ಬಂದು ಅದನ್ನ ಪುನಃ ಸಮ್ ಮಾಡಿ 1 ಡಿಜಿಟ್ ಮಾಡ್ಬೇಕು. ಹೌದು ಸರ್, ಅದ್ರಲ್ಲಿ ಗೊತ್ತಾಗ್ತಿಲ್ಲ ಸರ್. ಸಮ್ ಆಫ್ ಅಂದ್ರೆ ಡಿಜಿಟ್ಸ್ ನ ಸಮ್ ಮಾಡೋ ಪ್ರೋಗ್ರಾಮ್ ಕಂಪ್ಲೀಟ್ ಮಾಡಿದ್ದೀನಿ. ಸರಿ, ಒಂದು ಕೆಲಸ ಮಾಡಿ, ಫೈಲ್ನ ಕ್ಲೋಸ್ ಮಾಡಿ. ಇದೆಲ್ಲ ಆಯ್ತು. ನೀವು ಯಾವ ಪ್ರೋಗ್ರಾಮ್ ತೋರಿಸ್ತಾ ಇದ್ರಿ ಆ ಪ್ರೋಗ್ರಾಮ್ನ ರನ್ ಮಾಡಿ ಒಂದ್ಸತಿ. ಅಂದ್ರೆ ಸಮ್ ಆಫ್ ಡಿಜಿಟ್ಸ್ ಇದು ಸರ್ ಸೇಮ್ ಲಾಜಿಕ್ ಇದೆ. ತೊಂದರೆ ಇಲ್ಲ. ಬಟ್ ಅದ್ರ
ಈ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನನಗೆ ಪ್ರೋಗ್ರಾಮ್ ಎಲ್ಲಿವರೆಗೂ ಔಟ್ಪುಟ್ ಬರ್ತಾ ಇದೆ ಅಂತ ಗೊತ್ತಾಗ್ಬೇಕು. ಓಕೆ ಓಕೆ ಸರ್. ಸೊ ಆಮೇಲೆ ಹೇಳೋಣ. ಸೊ ಗುಡ್. ಎಲ್ಲ ಜಾವಲ್ ಮಾಡ್ತಾ ಇದ್ದೀರಾ ನೀವು? ಹಾಂ ಎಸ್ ಸರ್. ಓಕೆ, ತೊಂದರೆ ಇಲ್ಲ ತೊಂದರೆ, ಯಾವ ಲ್ಯಾಂಗ್ವೇಜ್ ಆದರೂ ಓಕೆ. ಓಕೆ, ಅಲ್ಲಿ ನೀವು ಇದು ಬರ್ಕೊಂಡಿದ್ದೀರಾ ಅನ್ಸುತ್ತೆ. ಫೈಲ್ಗೆ ಹೋಗಿ ಕೆಳಗಡೆ ಬನ್ನಿ ಅಥವಾ ಮೇಲ್ಗಡೆ ಹೋಗಿ ಸೇವ್ ಮಾಡಿ. ಇದನ್ನ ಸೇವ್ ಮಾಡಿಲ್ಲ, ಇದನ್ನ ನೀವು ಈಗ ಕಂಪೈಲ್ ಮಾಡಿ ಎಸ್ ಆಗುತ್ತೆ. ಸರ್. ಇಂಟರ್ಪ್ರಿಟ್ ಮಾಡಿ. ಓಕೆ, ಎಂಟರ ನಂಬರ್ ನಾನು ಹೇಳ್ತೀನಿ, ನಾನು ಕೊಡ್ತೀನಿ ಇನ್ಪುಟ್. 18 Okay. ಕೊಡಿ. 9 ಬಂತು. ಮತ್ತೆ ರನ್ ಇಂಟರ್ಪ್ರಿಟ್ ಮಾಡಿ. ಡಬಲ್ 9 ಕೊಡಿ. ಈಗ ಏನಾಗುತ್ತೆ, ನೀವು ಈ ಪ್ರೋಗ್ರಾಮ್ ಅಲ್ಲಿ 99 ಬಂತು. 99 ಇನ್ಪುಟ್ ಆದ್ರೆ ಏನ್ ಬರುತ್ತೆ? ಆಡ್ ಮಾಡಿದ್ರೆ ವೆರಿ ಸಿಂಪಲ್ 18 ಬರುತ್ತೆ. ಕರೆಕ್ಟಾ? ಎಸ್ ಸರ್. ಈಗ 18 ಇಲ್ಲಿಂದ ಕತೆ ಕಂಟಿನ್ಯೂ ಮಾಡ್ಬೇಕು ನೀವು. ದಟ್ ಈಸ್ ವೇರ್ ದಿ ಪ್ರೋಗ್ರಾಮ್ಸ್ ಕಮ್ಸ್ ಇನ್ ಟು ಪಿಕ್ಚರ್. ಈಗ 2 ನಂಬರ್ ಆಡ್ ಮಾಡಿದ್ರಿ. ಕರೆಕ್ಟಾ? ಎಸ್ ಸರ್. ಅಂದ್ರೆ ಒಂದೇ ಒಂದು ಇನ್ಪುಟ್ ಆಡ್ ಮಾಡಿದಾಗ ಏನ್ ಬಂತು? 18 ಬಂತು. ಎಸ್ ಆರ್? ಎಸ್ ಸರ್. 18 2 ಡಿಜಿಟ್ ಅಲ್ವಾ? 2 ಡಿಜಿಟ್. ಚೆಕ್ ಮಾಡಿ. ನೆಕ್ಸ್ಟ್ ಅಲ್ಲಿ ಎಂಟರ್ ಈ ಪ್ರೋಗ್ರಾಮ್ಗೆ ಹೋಗಿ ವಾಪಸ್. ಲೂಪ್ ಮುಗಿದ ಮೇಲೆ ಇದು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಸಮ್ ನೆಕ್ಸ್ಟ್ ಹೊಡಿರಿ, ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ. ಈಗ ಇಫ್ ಸಮ್ ಈಸ್ ಗ್ರೇಟರ್ ದೆನ್ 10 9 ಸಮ್ ಗ್ರೇಟರ್ ದೆನ್ 9 ಆಗಿದ್ರೆ 2 ಡಿಜಿಟ್ ಅಂತ ಆಯ್ತು. ಹಾಂ ಎಸ್ ಸರ್. ಒಳಗಡೆ ಬನ್ನಿ. ಇಲ್ಲಿ ಮತ್ತೆ ಕೋಡ್ ಬರೀರಿ. ಕಂಪ್ಲೀಟ್ಲಿ ಎಲ್ಲ ಹೊಸದಾಗಿ ಬರಿಬೇಕು. ಈಗ ಏನ್ ಬರಿಬೇಕು ಗೊತ್ತಾ? ಈಗ ನಿಮ್ಗೆ ಯೂಸರ್ ಇಂದ ಇನ್ಪುಟ್ ಬೇಕಾ ಬೇಡವಾ? ಯೂಸರ್ ಇಂದ ಇನ್ಪುಟ್ ಬೇಡ ಸರ್, ಆಲ್ರೆಡಿ ನನಗೆ ಬಂದಿದೆಯಲ್ಲ. ಓಕೆ ಸರ್. ಸಿಂಪಲ್ ಬರೀರಿ. n ಇಸ್ ಈಕ್ವಲ್ ಟು ಸಮ್. ಏನಕ್ಕೆ? ಈಗ ಇದೇ ಇನ್ಪುಟ್ ನಿಮ್ದು. ಹಾಂ ಸಮ್ ಬಂದಿರೋದೇ 2 ಡಿಜಿಟ್ ಆಗಿರೋದ್ರಿಂದ ಬರೀರಿ n ಇಸ್ ಈಕ್ವಲ್ ಟು ಸಮ್. ಮತ್ತೆ ಈ ಲೂಪ್ ಬರೀರಿ. ಆ ಲೂಪ್ ಇದೆಯಲ್ಲ ಮೇಲ್ಗಡೆ, ಫಾರ್ ಲೂಪ್, ಹಾಂ ಹಾಂ ಹಾಂ. ಹಂಗೆ ಕಾಪಿ ಮಾಡಿ. ಇಲ್ಲ ಕಾಪಿ ಮಾಡ್ಬಿಡಿ. ನಾವು ಲಾಜಿಕ್ ಕಾಪಿ ಮಾಡಿ. ಕಾಪಿ ಮಾಡಿ. ನೀವು ಬೇರೆ ಎಡಿಟರ್ ಯೂಸ್ ಮಾಡಬೇಕು ನೀವು. ಅಂಡ್ ಪ್ರೀತಿ, ಇನ್ನೊಂದೇನು ಗೊತ್ತಾ? ನೀವು ತಪ್ಪು ಮಾಡ್ತಾ ಇದ್ದೀರಾ. ಯು ಆರ್ ನಾಟ್ ಫಾಲೋಯಿಂಗ್ ದಿ ಸಿಂಟ್ಯಾಕ್ಸ್. ಒಂದೇ ನಿಮಿಷ ಇರಮ್ಮ, ನಾನು ಹೇಳ್ಕೊಟ್ಬಿಡ್ತೀನಿ. ನೀವು ತುಂಬಾ ತಪ್ಪು ಮಾಡ್ತಾ ಇದ್ದೀರಿ. ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡಿ ಒಂದೇ ನಿಮಿಷ. ಫಸ್ಟ್ ನನಗೆ ಸಿಂಟ್ಯಾಕ್ಸ್ ಇಂಪಾರ್ಟೆಂಟ್. ಓಕೆನಾ? ನೀವು ಬೇರೆ ಎಡಿಟರ್ ಯೂಸ್ ಮಾಡಿ, ಅಥವಾ ಈಗ ನೀವು ಫಾರ್ ಲೂಪ್ ಬರೆದ್ರೆ ಇದು ಬರ್ದ್ಬಿಡ್ಬೇಕು ನೀವು. ಕಾಣಿಸ್ತಾ ಇದೆಯಾ? ಎಸ್ ಸರ್. ನೀವು ಈ ರೀತಿ ಬರೆದ್ರೆ ನಾನು ಒಪ್ಪೋದೇ ಇಲ್ಲ. ಫಾರ್ ಲೆಸ್ ಐ ಇಸ್ ಈಕ್ವಲ್ ಟು 1 ಸೆಮಿಕೋಲನ್ ಐ ಲೆಸ್ ದನ್ ಆರ್ ಈಕ್ವಲ್ ಟು 10 ಸೆಮಿಕೋಲನ್ ಐ ಇಸ್ ಈಕ್ವಲ್ ಟು ಐ ಪ್ಲಸ್ 1. ನೋ, ನಾನಂತೂ ಒಪ್ಪಲ್ಲ ಇದನ್ನ. ಯಾಕೆ ಬೇರೆಯವ್ರಿಗೆ ಗೊತ್ತಿಲ್ಲ. ಫಾರ್ ಲೂಪ್ ಅಂದಮೇಲೆ ಇದು ಬರ್ದ್ಬಿಡ್ಬೇಕು. ಅದಾದ್ಮೇಲೆ 2 ಸೆಮಿಕೋಲನ್ ಬರ್ದ್ಬಿಡ್ಬೇಕು. ಇಷ್ಟು ಬೇಸಿಕ್ ಸಿಂಟ್ಯಾಕ್ಸ್. ದೆನ್ ಯು ಕ್ಯಾನ್ ಕಂಟಿನ್ಯೂ. ಓಕೆನಾ? ಸಿಂಪಲ್ ಅದೇ ಲಾಜಿಕ್ ಬರೀರಿ. ಆಮೇಲೆ ಒಂದು ಪ್ರಿಂಟ್ ಹಾಕಿ ಅಷ್ಟೇ. ಈಗ ಸ್ಕ್ರೀನ್ ಶೇರ್ ಮಾಡಿ, ಕೋಡ್ ಕಂಪ್ಲೀಟ್ ಮಾಡಿ. ನಿಮ್ಗೆ ಲಾಜಿಕ್ ಅರ್ಥ ಆಯ್ತಾ? ನಿಮ್ಗೆ ಬಂದಿರೋ ಔಟ್ಪುಟ್ ಏನೇ ಇನ್ಪುಟ್ ಮಾಡ್ಕೋಬೇಕು ನೀವು. ಎಸ್ ಸರ್. ಈಗ ಲೂಪ್ ಕಾಪಿ ಮಾಡಿದಿರಲ್ಲ, ಡೈರೆಕ್ಟ್ ಆಗಿ ಪೇಸ್ಟ್ ಹೊಡೀರಿ ಅಷ್ಟೇ. ಇದು ಇಮಿಡಿಯೇಟ್ ಈ ಲೂಪ್ ಆದ್ಮೇಲೆ ಮತ್ತೆ ಪ್ರಿಂಟ್ ಹಾಕಿ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಕಾಪಿ ಪೇಸ್ಟ್ ಮಾಡಿ. ಆಲ್ರೆಡಿ ಅದು ಬರ್ದಿದ್ದೀರಾ. ಬೇರೆ ಯಾರು ಕಾಪಿ ಪೇಸ್ಟ್ ಮಾಡಂಗಿಲ್ಲ, ನೀವು ಕಾಪಿ ಪೇಸ್ಟ್ ಮಾಡಿ. ಬಿಕಾಸ್ ಯು ಕಮ್ ಫ್ರಮ್ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡ್. ಸೊ ಲೂಪ್ ಆದ್ಮೇಲೆ ಪೇಸ್ಟ್ ಹೊಡೀರಿ. ಸಿಂಪಲ್ ಆಗಿ ರನ್ ಮಾಡಿ. ಈಗ ಕಂಪೈಲ್ ಮಾಡಿ, ಇಂಟರ್ಪ್ರಿಟ್ ಮಾಡಿ.
12 ಕೊಡಿ. 12 ನಾನು ಇನ್ಪುಟ್ ಕೊಡ್ತೀನಿ. ಓಕೆನಾ? Yes, sir. 99 ಕೊಡಿ ಈಗ. ಬಂತಾ? Sir, ಏನಾಗ್ತದೆ? ಇಲ್ಲ ರಾಂಗ್ ಬಂದಿದೆ. ಒಂದ್ ನಿಮಿಷ ಇರಿ, ತೊಂದರೆ ಇಲ್ಲ, ವಾಪಸ್ ಬನ್ನಿ ಮಾಡೋಣ. ಅದಕ್ಕೆ ಏನಾಗಿದೆ ಗೊತ್ತಾ? 18 ಪ್ಲಸ್ 9 ಆಗ್ಬಿಟ್ಟಿದೆ. ಸೊ ಸಮ್ 0 ಮಾಡಿ. n is equal to sum. ಅದಾದ್ಮೇಲೆ ಸಮ್ ಇಸ್ ಈಕ್ವಲ್ ಟು 0 ಬರಿಬೇಕು. ಯಾಕೆಂದ್ರೆ ಸಮ್ ಹೊಸ್ದಾಗಿ ಶುರು ಮಾಡ್ಬೇಕಲ್ಲ. ಎಂಟ್ರೋಡಿರಿ ಸಮ್ ಇಸ್ ಈಕ್ವಲ್ ಟು ಲಾಜಿಕ್ ಅರ್ಥ ಆಗ್ಲಿಲ್ಲ. ಹೇಳ್ಕೊಡ್ತೀನಮ್ಮ, ಬರೀರಿ. ಸಮ್ ಇಸ್ ಈಕ್ವಲ್ ಟು 0 ಬರೀರಿ. ಈಗ ರನ್ ಮಾಡಿ ಮತ್ತೆ. 12 ಫಸ್ಟ್ ಇನ್ಪುಟ್ 12, ಸೆಕೆಂಡ್ ಇನ್ಪುಟ್ 18, ಥರ್ಡ್ ಇನ್ಪುಟ್ 99. 3 ಸತಿ ರನ್ ಮಾಡಬೇಕು. 12, 18, ನೆಕ್ಸ್ಟ್ 99, ನೆಕ್ಸ್ಟ್ 999. ಇನ್ನೊಂದ್ಸತಿ ರನ್ ಮಾಡಿ 999. ಏನಾಯ್ತು ಈಗ? ಪುನಃ 2 digit ಬಂತು. ಈಗ ಇನ್ನೊಂದ್ಸತಿ ಲಾಜಿಕ್ ಬರೀಬೇಕು ನೀವು. ಇನ್ನೊಂದ್ಸತಿ ಬರೀರಿ. ಸೇಮ್ ಲಾಜಿಕ್ ಅಲ್ವಾ ಸರ್? ಕಂಪ್ಲೀಟ್ಲಿ ಕೆಳಗಡೆ ಇದೆ, ಹೇಳ್ಕೊಡ್ತೀನಿ. ಇಲ್ಲ ಪ್ರಿಂಟ್ ಎಫ್ ಆಯ್ತು. ಪ್ರಿಂಟ್ ಎಫ್ ಆದ್ಮೇಲೆ ಇರಿ, ನಿಮ್ ಒಂದೇ ನಿಮಿಷ ಕಂಟ್ರೋಲ್ ಕೊಡಿ. ಈಗ ನಿಮ್ ಪ್ರೋಗ್ರಾಮ್ ದೊಡ್ಡದಾಗ್ತಾ ಇದೆ, ಹಾಗಾಗಿ ನೀವು ಕಮೆಂಟ್ ಬರ್ಕೊಳ್ಳಿಲ್ಲ ಅಂದ್ರೆ ನೋಟ್ ಪ್ಯಾಡ್ ಅಲ್ಲಿ ವರ್ಕೌಟ್ ಆಗಲ್ಲ. ನಿಮಿಷ ಪಾಡಾಡ್ತಾರದು, ಹಾಡಿ. ಕಮೆಂಟ್ ಬರೀಬೇಕಿಲ್ಲ ನೀವು. ಇಫ್ ಸಮ್ ಇಸ್ ಗ್ರೇಟರ್ ದನ್ 9, n is equal to sum is equal to 0, and then your loop. ಪ್ರೋಗ್ರಾಮ್ ಎಷ್ಟು ದೊಡ್ಡದಾಯ್ತು? ಬಂತಪ್ಪ? Yes. ಈಗ ಇದಕ್ಕಿಂತ ಮುಂದೆ ತಿರ್ಗಾ ನಂಬರ್ ಬಂದ್ರೆ ಏನ್ ಮಾಡೋದು? ಇವಾಗ ಇನ್ನೊಂದು ರಿಪೀಟ್ ಆಗ್ತಾ ಇರುತ್ತೆ ಕೋಡ್. ಎಷ್ಟು ಸತಿ ಬರೀತೀರಾ ಆ ಥರ? ಡು ಯು ನೋ ದಿ ಲಾಜಿಕ್? ಇಲ್ಲ ತಾನೆ? ಸೊ one word, right? Okay. Right now they are in one word. So let them come back. You'll add it first thing. Okay. I'll call you also. Yeah, so they are in one word. Yeah. Cool. Look, and whoever made this slide, I'm going to submit the link in Search Console and make it live. Oh yeah. There's nothing inside, no? The check once. ಅಬ್ಸರ್ವ್ ಮಾಡಿ, ಈಗ ನಾನು ಕೋಡ್ ಬರ್ತೀನಿ. What is it? ಡನ್. 1 digit sum ಅಂದ್ರ ಪ್ರೋಗ್ರಾಮ್ ಆಯ್ತು, ರೀಡ್ ಆಯ್ತು. Whoever made this website live, after the submit all the read responses to make it live, because it's not showing obviously it's not working.
Asking to make a lead form, like on the lead form, and you know, organically. For that, they have to submit the link to the search console like this. To make it live organically. Organic is not coming up. Once you come up. But if ಈಗ the leads are not getting submitted. ಅಕಾರ್ಡಿಂಗ್ ಟು ಯೋರ್ ಕೋಡ್ ಒಂದು ಸತಿ ಅಂತೂ ನಂಬರ್ಸ್ ಆಡ್ ಆಗ್ಲೇಬೇಕಾ? Yes, sir. ಈಗ ಡೂ ವೈಲ್ ಬರುತ್ತೆ. ಇಫ್ ದಿ ಸಮ್ ಈಸ್ ಗ್ರೇಟರ್ ದ್ಯಾನ್ 9 ಆಗಿದ್ರೆ ಒಳಗೋಗುತ್ತೆ. ಆದ್ರೆ ಒಂದು ಸತಿ ಆಡ್ ಮಾಡ್ಬೇಕು ಅಂದ್ರೆ ನೀವ್ ಏನ್ ಮಾಡ್ಬೇಕು? ಯು ಹ್ಯಾವ್ ಟು ರೈಟ್ ದಿ ಸೇಮ್ ಲಾಜಿಕ್ ವಾಟ್ ಯು ನೋ. ಕರೆಕ್ಟ್ ಅಲ್ವಾ? Yes, sir. ಸೊ ದಿಸ್ ಇಸ್ ಯೋರ್ ಲಾಜಿಕ್. Organic. You're not feeling right. But I think I can see that nothing pops up. Right, you can see here. What is on top? ಇದು ನಿಮ್ ಲಾಜಿಕ್. ಫಾರ್ n ಗ್ರೇಟರ್ ದನ್ 0 ಇಫ್ ಇಂಟ್ ರಿಮೈಂಡರ್ ಸಮ್ n is equal to n by 10. ಇದು ನಿಮ್ ಲಾಜಿಕ್ ಬರ್ದಿದ್ದು ಕರೆಕ್ಟಾ? Yeah. It's not popping up. They Perfect. have to go to the first concept and submit the link here to create, to make it live organic. Is it? Yeah. While n greater than 0 int reminder sum ಇದು while loop. ಕರೆಕ್ಟಾ? Yes, sir. Sum print ಆಗುತ್ತಾ? ಸೊ ಸಮ್ ಪ್ರಿಂಟ್ ಆಗ್ತಾ ಇದೆ ಅಂದ್ರೆ ಇಫ್ ಯು ಆರ್ ಕಮಿಂಗ್ ಇನ್, ಸೊ ಇದ್ರದ್ದು ಒಂದು ಕಾಪಿ ತಗೊಂಡಿರ್ಬೇಕು ನೀವು ಒರಿಜಿನಲ್ ನಂಬರ್. ಸೊ ಈಗ ನೀವು ವಾಪಸ್ ಒಳಗ್ ಬಂದ್ರೆ ಅರ್ಥ ಏನು? ಸೊ ಇದು ನನ್ ಕೋಡ್. ವೈಲ್ n ಗ್ರೇಟರ್ ದನ್ 0 ಇಂಟ್ ರಿಮೈಂಡರ್ ಇವೆಲ್ಲ ಬರುತ್ತೆ, ಇಲ್ಲಿಗೆ ಸಮ್ ಬಂದು ಕೂತಿರುತ್ತೆ. ಕರೆಕ್ಟಾ? Yes, sir. ಸೊ ಇಫ್ ದಿಸ್ ಇಸ್ ದಿ ಕೇಸ್ ಸಮ್ ಇಲ್ಲಿ 0 ಆಗ್ಬೇಕು. No matter what, n will be assigned to sum. ಈಗ ಸಿಂಪಲ್ ಆಗಿ let us try this. Also the take a screenshot, or just Java C 1 digit Chandra. Okay. Yeah. So can I have my someone use the personal what the WhatsApp? Sir, while loop open ಆಗಿಲ್ಲ. What is Flower breakage ಮಿಸ್ಟಾಗ. So also it's not sorry install it. See, you can check here. Yes, I know what the hell of the thing is. These all these things are not good. Flower bracket open ಮಾಡಿ. It's not good. Separate link. What is it? ಇಲ್ಲಿ ಸೆಮಿಕೊಲನ್ ಹಾಕಿ ಇಲ್ಲಿ. It's popping up again, so we have to make it tag like that. And there's no meta tag like this. So meta tag, meta page is something. Who's doing these things to take care of all this stuff? Reminder, variable declaration not allowed here. Okay. It has to have a lot of we have to get them. This is not valid. While Sir, ಇಲ್ಲಿ ರಿಮೈಂಡರ್ ಮಾಡಿ ಏನು? ಏನಪ್ಪ? ತೊಂದ್ರೆ ಇಲ್ಲ ಆಗುತ್ತೆ ಏನಿಲ್ಲ. ಇಟ್ ಕ್ಯಾನ್. ಒಂದು ನಿಮಿಷ ಬಿಡಿ. This change the link here. See, for this keyword, this website is popping up. You can check here. This is the link for the Elixir website. Please check. Yes. This is the link for. But here, it's not showing like that. You can check here. This is the link for the exact page. But here it shows Elixir. So home site space is giving an exact link. Not ours. They are there. So I was showing are not open Elixir. This is not the page. But copy paste is the page. I don't know if it's possible. Not the link. Yeah. It's just for us, this one is popping up. Alright, flash Elixir. This is not the page.
All she has to do is that copy the link here and paste it on the result. This link, she has to paste it here. Suppose to show you a link path. ಈಗ ನೀವು ಎಷ್ಟಾರು ಕೊಡಿ This link path is work. changed. That's the reason why it's here, it's shown here. You can see here, this link. ಕ್ಲಿಯರ್ ಪ್ರೀತಿ ಹಾ ಎಸ್ ಸರ್. ಇದನ್ನ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಗೊತ್ತಾಗೋದು ಡೂ ವೈಲ್ ಏನಿಗೆ ಬೇಕು ಅಂತ. ಒಂದ್ಸತಿ ನೀವು ರಿವ್ಯೂ ಮಾಡಿ, ನಾಳೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲರೂ ಈ ವಿಡಿಯೋ ನೋಡ್ಬೇಕಾದ್ರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪ್ರತಿಯೊಂದು ಲೈನಲ್ಲೂ ಕೋಡ್ ಇದೆ. ವೇರಿಯೇಬಲ್ಸ್ ಅರ್ಥ ಆಗ್ಬೇಕು ನಿಮ್ಗೆ. ದಿಸ್ ಇಸ್ ವೇರ್ ವೇರಿಯೇಬಲ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಎಲ್ಲಿ ನಾವು ಏನ್ ವ್ಯಾಲ್ಯೂ ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಪೀಪಲ್ ಹೂ ಆರ್ ನೌ ಟ್ರೈಯಿಂಗ್ ಲೂಪ್ಸ್ ತಲೆ ಕೆಡಿಸ್ಕೊಡಿ. ನೀವು ಈ ಸ್ಟೇಜಿಗೆ ಬಂದ ನಿಮ್ಗೆ ಅರ್ಥ ಆಗುತ್ತೆ. ಇನ್ಯಾವ್ದಾರ ಡೌಟ್ ಇದೆಯಾ ಪ್ರೀತಿ? ಇಲ್ಲ ಸರ್, ಅರೆಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀನಿ. ಮಾಡಿ ಇಲ್ಲ ಮಾಡಿ ಮಾಡಿದ್ಮೇಲೆ ಡೂ ಲೆಟ್ ಮೀ ನೋ. ಓಕೆ ಸರ್. Got it, yeah. Done. Got it, other thing, so also we are missing all these things. Not for all the projects are there. Then other projects also. ಓಕೆ, ಯಾರಿಗಾರು ಇನ್ಯಾರಿಗಾರು ಡೌಟ್ ಇದೆಯಪ್ಪ ಏನಾದ್ರು? ಯಾರಿಗೂ ಡೌಟ್ ಇಲ್ಲ ಅಂದ್ರೆ we will be beginning with something called objects concept today. ಆಯ್ತಾ? ಸೊ ಸೆಷನ್ 1 ಅಲ್ಲಿ ಯಾರಿಗಾರು ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಡಿ. ಯಾರಿಗೂ ಏನೋ ಡೌಟ್ ಇಲ್ಲ ಅಂದ್ರೆ ಥ್ಯಾಂಕ್ ಯು ವೆರಿ ಮಚ್. ನಾನು ಸ್ಕ್ರೀನ್ ಸ್ಟಾಪ್ ಮಾಡ್ತಾ ಇದ್ದೀನಿ. ಪ್ರೀತಿ ನನ್ನ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ರೀತಿದು ಡೌಟ್ ಕ್ಲಾರಿಫಿಕೇಶನ್ ಆಗಿದೆ. ಪ್ರೀತಿ ಕೋಡ್ ನೋಡಿ ಅರ್ಥ ಮಾಡ್ಕೊಂಡು ಡೌಟ್ ಇದ್ರೆ ನಾಳೆ ಮತ್ತೆ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಸೆಷನ್ 2 ಇಸ್ ಆಲ್ ಅಬೌಟ್ ಆಬ್ಜೆಕ್ಟ್ಸ್. ಆಬ್ಜೆಕ್ಟ್ಸ್ ಬೇಸಿಕ್ಸ್ ಹೇಳ್ಕೊಡ್ತೀನಿ ಫಸ್ಟ್ ನಾನು. ದೆನ್ ವಿಲ್ ಟ್ರೈ ಟು ಮೂವ್ ವಿತ್ ಆಬ್ಜೆಕ್ಟ್ಸ್ ಆ್ಯಂಡ್ ಕ್ಲಾಸಸ್ ಕಾನ್ಸೆಪ್ಟ್. ಆಯ್ತಾ? ಕ್ಲಾಸಸ್ ಕಾನ್ಸೆಪ್ಟ್ ನೀವು ಕಲಿದೇ ಇದ್ರೂ ಪರವಾಗಿಲ್ಲ, ಫಂಡಮೆಂಟಲ್ಸ್ ಆಫ್ ಆಬ್ಜೆಕ್ಟ್ ಕಲಿಬೇಕು. ದಟ್ ವಿಲ್ ಬಿ ಅವರ್ ಸೆಷನ್ ನಂಬರ್ 2. ಜಸ್ಟ್ ಗಿವ್ ಮಿ ಸೆಕೆಂಡ್. ಸ್ಕ್ರೀನ್ ಶೇರಿಂಗ್ ಸ್ಟಾಪ್.